ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇವತ್ತು ಮಾಡ್ತಾ ಇರೋದಲ್ಲ, ಏನೋ ಎಲೆಕ್ಷನ್ ಹತ್ರ ಬಂತು ಅಂತನೋ ಬೇರೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದಲ್ಲ. ಈಗಾಗಲೇ ಹಲವು ವರ್ಷಗಳಿಂದ ನಾನು ಈ ಕೆಲಸವನ್ನ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತೆ ದಲಿತ ಸಮುದಾಯದ ಜೊತೆ ನಮ್ಮ ಕುಟುಂಬಕ್ಕೆ ಬೇರೆ ಸಂದರ್ಭದಲ್ಲಿ ಮೊದಲಿಂದಲೂ ಆಡ್ತಿದ್ದೀನಿ ಬಿಟ್ರೆ ಬೇರೆ ಇದರಲ್ಲಿ ಏನು ಬೇರೆ ಉದ್ದೇಶ ಇಲ್ಲ. ಅದೇ ರೀತಿ ಬೇರೆಯವರು ಈಗ ನಮ್ಮನ್ನ ನೋಡಿ ಸ್ಫೂರ್ತಿ ಆಗಿರ್ಬೋದು, ಅಥವಾ ಅವ್ರಿಗೆ ಇನ್ನೇನೋ ಒಂದು ಐಡಿಯಾ ಬಂದು ಏನೋ ಒಂದು ಮಾಡಬೇಕು ಅಂತ ಅಂದಿರ್ಬೋದು. ಒಟ್ಟಾಗಿ ಎಲ್ಲರೂ ಸೇರಿ ನಾವು ಚಿಕ್ಕಬಳ್ಳಾಪುರವನ್ನು ಕಟ್ಟುವಂಥ ಕೆಲಸ ಮಾಡೋಣ. ಯಾರೋ ಏನೋ ಮಾಡಿದ್ರು ಅಂತ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕುವಂತಹ ಕೆಲಸ ನಮಗೇನು ಬೇಕಿಲ್ಲ. ನಿಜಕ್ಕೂ ಯಾರಾದರೂ ಮಾಡ್ತಿದ್ರೆ ಅದನ್ನೂ ಸಹ ನಾನು ಸ್ವಾಗತ ಮಾಡ್ತೀನಿ. ಡಾಕ್ಟರ್ ಸುಧಾಕರ್ ಫೌಂಡೇಶನ್ ಅನ್ನ ಕೂಡ 2 ಫೌಂಡೇಶನ್ ಇದೆ. ಪ್ರಾರಂಭದಿಂದಲೂ ಕೂಡ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನನ್ನ ಜನ್ಮಸ್ಥಳ, ಹಾಗಾಗಿ ನನ್ನ ಜನ್ಮಸ್ಥಳದಲ್ಲಿ ಇವತ್ತು ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಕ್ ಮುಂಚೆಯಿಂದಾನೇ ಸಾಮಾಜಿಕ ಸೇವೆಯನ್ನ, ಸಮಾಜ ಸೇವೆಯನ್ನ ಮಾಡ್ಕೊಂಡು ಹೋಗೋದ್ರ ಮೂಲಕ, ಅದರಲ್ಲಿ ಶಿಕ್ಷಣ ಕ್ಷೇತ್ರ ಪ್ರಮುಖವಾಗಿರುವಂಥದ್ದು. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಯಾರು ಕೂಡ ಉಚಿತ ಬಸ್ ಪಾಸ್ಗಳನ್ನ ಕೊಡೋ ಆಲೋಚನೆ ಇರ್ಲಿಲ್ಲ. ಆಗ್ಲೇನೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ, ನೀವು ಗಮನಿಸಬೇಕಾಗಿರುವಂತದ್ದು, ನನ್ನ ಎಲ್ಲಾ ಕಾರ್ಯಕ್ರಮಗಳು ಕೂಡ ಎಲ್ಲ ಧರ್ಮಗಳಿಗೆ ಸೇರಿರುವಂತದ್ದು, ಎಲ್ಲ ಜಾತಿ ವರ್ಗದವರಿಗೆ ಸೇರಿರುವಂತದ್ದು, ಮತ್ತು ಆರ್ಥಿಕವಾಗಿ ಕೂಡ ಎಲ್ಲ ವರ್ಗಗಳಿಗೂ ಕೂಡ ಕೊಟ್ಟಿದ್ವಿ. ಅದರಲ್ಲಿ ಕೂಡ ನಾವು ತಾರತಮ್ಯ ಎಂದೂ ಕೂಡ ನಾನು ಮಾಡಿದ್ದೆ. ಅದು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಕೂಡ, ಶಾಸಕನಾದ್ಮೇಲೆ ಶಾಸಕನಾಗಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಮಾಡಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳು ಅದನ್ನ ಇಡೀ ಎಲ್ಲ ಸಮುದಾಯಗಳಿಗೆ ಕೂಡ ವಿಸ್ತಾರ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಬಸ್ ಪಾಸ್ ವಿಷಯ, ನೋಟ್ ಪುಸ್ತಕಗಳನ್ನ ಕೂಡ ನಾವು ಮೊದಲನೇ ತರಗತಿಯಿಂದ ಹಿಡಿದು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಕೂಡ ಕೊಟ್ಟಿದ್ದೀವಿ. ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು 3000ಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳನ್ನ ರಚನೆ ಮಾಡಿದ್ದೀನಿ. ಮತ್ತು ನಮ್ಮ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ 3000 ಸಂಘಗಳು, ಮತ್ತು ಒಟ್ಟು 300 ಕೋಟಿ ರೂಪಾಯಿಗಳನ್ನ ಬಡ್ಡಿ ರಹಿತ ಸಾಲವನ್ನಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕಾಲದಲ್ಲಿ ನಾವು, ಮತ್ತು ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ಇವತ್ತು ನಾವು ಕ್ರೀಡೆಗಳಿಗೆ ಅವ್ರಿಗೆ ಸ್ಫೂರ್ತಿ ಕೊಡೋದ್ರ ಮೂಲಕ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದೀವಿ. ಧಾರ್ಮಿಕ ಪರಂಪರೆ ಮುಂದುವರಿಬೇಕು, ನಮ್ಮಲ್ಲಿ ಗಟ್ಟಿ ಆಗಬೇಕು ಅಂತೇಳಿ ರಂಗೋಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಸಾವಿರಾರು ಮಹಿಳೆಯರು ಇವತ್ತು ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ, ಅದು ರೈಸ್ ಕುಕ್ಕರ್ ಇರ್ಬೋದು, ಇವತ್ತು ಮಿಕ್ಸರ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಕಲರ್ ಟಿವಿ ಇರ್ಬೋದು, ಮತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಉಜ್ವಲ ಯೋಜನೆ ಅಡಿಯಲ್ಲಿ ಯಾವ ರೀತಿ ಗ್ಯಾಸ್ ಸಿಲಿಂಡರ್ ಅನ್ನ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ಈ ಕ್ಷೇತ್ರದಲ್ಲಿ 75,000 ಕುಟುಂಬಕ್ಕೂ ಕೂಡ ಗ್ಯಾಸ್ ಸ್ಟೋವ್ ಅನ್ನ ನಾವು ವಿತರಣೆಯನ್ನ ಮಾಡಿದ್ವಿ. ಇದರ ಜೊತೆಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಆ ಸಂದರ್ಭದಲ್ಲಿ ಇವತ್ತು ವಿಶೇಷ ಆರೋಗ್ಯ ಆರೈಕೆಯನ್ನ ಮಾಡ್ತಾ ಇದ್ದಂತ ನಮ್ಮ ಆಶಾ ಕಾರ್ಯಕರ್ತರು, ಅವ್ರಿಗೆ ಗೌರವಧನ ಸರ್ಕಾರದಿಂದ ಏನ್ ಸಿಗ್ತಾ ಇತ್ತು, ಅದ್ರ ಜೊತೆಗೆ ನಮ್ಮ ಫೌಂಡೇಶನ್ ಇಂದ ಕೂಡ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಅವರಿಗೆ ಗೌರವಧನವನ್ನ 2 ವರ್ಷಗಳ ಕಾಲ ಕೊಟ್ಟಿದ್ದೀವಿ, ಕೋವಿಡ್ ಅವಧಿ ಸಂಪೂರ್ಣ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಂದು ಕುಟುಂಬಕ್ಕೆ, ಅಂದ್ರೆ 75,000 ಕುಟುಂಬಗಳಿಗೆ ಪ್ರತಿ ಮನೆಗೆ 2 ವರ್ಷಗಳು 2 ಬಾರಿ ನಮ್ಮ ಮನೆಯಲ್ಲಿ ನಾವು ಏನು ಬಳಸ್ತೀವಿ ಅದೇ ಆಹಾರ ಕಿಟ್ಗಳನ್ನ ಮಾಡಿ, ದಿನಸಿ ಕಿಟ್ಗಳನ್ನ ಮಾಡಿ
ನಾವು ಪ್ರತಿಯೊಂದು ಮನೆಗೆ ಕೂಡ 2 ವರ್ಷಗಳು ಸತತವಾಗಿ ನಾವು ಮಾಡಿದ್ದೇವೆ. ಮತ್ತು ಸಚಿವನಾಗಿದ್ದರಿಂದ ನಾನು ವಿಶೇಷ ಆರೈಕೆ, ವಿಶೇಷ ಚಿಕಿತ್ಸೆ ನಮ್ಮ ಭಾಗದ ಜನರಿಗೆ ಸಿಗ್ಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ 2 ಪ್ರತಿಷ್ಠಿತ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಉನ್ನತ ಆರೋಗ್ಯ ಇವತ್ತು ಚಿಕಿತ್ಸೆ ಸಿಗ್ಲಿಕ್ಕೆ ನಾನು ಮೀಸಲಾಗಿ ಇಟ್ಟಿದ್ದೆ. ಇದರ ಜೊತೆಗೆ ಬೃಹತ್ ಆಗಿರ್ತಕ್ಕಂತ ಒಂದು ಆರೋಗ್ಯ ಶಿಬಿರ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಅದು ವರ್ಲ್ಡ್ ರೆಕಾರ್ಡ್ ಬಂತು ನಮಗೆ. ಅವತ್ತೇ ನಮಗೆ ಪ್ರಪಂಚದ ಒಂದು ಸರ್ಟಿಫಿಕೇಟ್ ಅವರು, ಆ ಸಮಿತಿಯವರು ಬಂದು ನಮಗೆ ಈಗಾಗಲೇ ಸರ್ಟಿಫಿಕೇಟ್ ಅನ್ನು ಕೂಡ ನಮ್ಮ ಸಂಸ್ಥೆಯವರಿಗೆ ಕೊಟ್ಟರು. ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ BL ಸಂತೋಷ್ ಜಿ ಅವರು ಕೂಡ ಈಗಲೂ ಕೂಡ ಪ್ರಶಂಸೆ ಮಾಡ್ತಾರೆ ಅಷ್ಟು. ಮತ್ತು ಅದಾದ್ಮೇಲೆ ಫಾಲೋ ಅಪ್ 2,000 ರೋಗಿಗಳು ಅವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಬೆಂಗಳೂರಿನಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಉನ್ನತ ಆರೋಗ್ಯ ಚಿಕಿತ್ಸೆಯನ್ನು ಮತ್ತು ಅವ್ರಿಗೆ ಅದಕ್ಕೆ ಬೇಕಾದಂತ ಆರ್ಥಿಕ ನೆರವು ಮತ್ತು ಅನೇಕರಿಗೆ ಇವತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಅವ್ರ ಮನೆಯಿಂದ ಕರ್ಕೊಂಡು ಮತ್ತೆ ಅವ್ರ ಮನೆ ಬರೋವರೆಗೂ ಕೂಡ ಎಲ್ಲ ಸಹಕಾರವನ್ನ ಕೊಟ್ಟಿದ್ವಿ ನಮ್ಮ ಟ್ರಸ್ಟ್ ವತಿಯಿಂದ. ಮತ್ತು ಧಾರ್ಮಿಕ ಪರಂಪರೆ, ಈಗಾಗಲೇ ಹೇಳ್ದಂಗೆ ಅನೇಕ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿರೋದಿರ್ಬೋದು. ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಗಣೇಶ ಮೂರ್ತಿಗಳನ್ನ, ಅದಕ್ಕೆ ಬೇಕಾಗಿರ್ತಕ್ಕಂಥ ವೆಚ್ಚಗಳು, ಆರ್ಥಿಕ ನೆರವು, ಕುಡಿಯುವ ನೀರು, ಮತ್ತು ಅದೇ ರೀತಿ ಅಲ್ಪಸಂಖ್ಯಾತರಿಗೆ ರಂಜಾನ್ ಕಿಟ್ಗಳಿರ್ಬೋದು ಮತ್ತು ಕ್ರಿಸ್ಮಸ್ ಕಿಟ್ಗಳು, ಹೀಗೆ ಪ್ರತಿಯೊಂದು ಧರ್ಮದ ಜನರಿಗೂ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಟ್ರಸ್ಟ್ ಮಾಡ್ಕೊಂಡು ಬಂದಿದೆ. ಇದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳು. ಸುಮ್ಮನೆ ಭಾಷಣ ಮಾಡ್ತಾರೆ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಯಾರು ಕೂಡ ಪರಿಹಾರವನ್ನ ಕೊಡೋ ಕಡೆ ವಿಚಾರ ಮಾಡಿಲ್ಲ. ನಾನು ಅವತ್ತಿಂದ ಕೂಡ ಕೇವಲ ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು 60 ಚಾಲ್ತಿಯಲ್ಲಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಈ ಕ್ಷೇತ್ರದಲ್ಲಿ ಮಾತ್ರ. ಇದು ಬಿಟ್ಟು ನಮ್ಮ ಸರ್ಕಾರದಿಂದ ಮಾಡಿಸಿರುವಂತವು, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮಾಡಿಸಿರೋದು ಬೇರೆ. ಬರೀ ನಮ್ಮ ಒಂದು ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಿಂದ ಇವತ್ತು 60 ಘಟಕಗಳು ಒಳ್ಳೆಯ ರೀತಿಯಲ್ಲಿ ಸಮರ್ಪಕವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ಶುದ್ಧ ಕುಡಿಯೋ ನೀರನ್ನ ಆ ಭಾಗದ ಜನರು, ಆ ಹಳ್ಳಿಗಳ, ಆ ಗ್ರಾಮಗಳ ಜನರು ಇವತ್ತು ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ, ಮುಂದಿನ 2 ವರ್ಷಗಳಲ್ಲಿ ಇನ್ ಮಿಕ್ಕಿರ್ತಕ್ಕಂತ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಾನು ಮಾಡಿಸ್ಕೊಡ್ತೇನೆ ಅಂತೇಳಿ ಈಗಾಗಲೇ ಮಾತುಕೊಟ್ಟಿದ್ದೇನೆ. ಹೀಗೆ ನೂರಾರು ಕಾರ್ಯಕ್ರಮಗಳು, ಶಿವೋತ್ಸವ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಉತ್ಸವ 9 ದಿನಗಳು, ಮೈಸೂರು ದಸರಾ ಹಬ್ಬ ಆದಂಗೆ ನಮ್ಮ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರವನ್ನ ಇಡೀ ರಾಜ್ಯದಲ್ಲ, ದೇಶದ ಭೂಪಟದಲ್ಲಿ ಒಂದು ವಿಶೇಷ ಸ್ಥಾನವನ್ನ ಕಲ್ಪಿಸಿಕೊಡ್ಲಿಕ್ಕೆ ಅಹರ್ನಿಶಿಯಾಗಿ ದುಡಿದಿದ್ದೇನೆ. ಅದು ಕಣ್ಣಿಗೆ ಕಾಣುವಂತ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಜನಸಾಮಾನ್ಯರಿಗೆ ಕಣ್ಣಿಗೆ ಕಾಣಿಸುವಂತ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿ ಬಿಟ್ಟಿದೆ. ಇವತ್ತು ಯಾವುದೇ ಸರ್ಕಾರದ ಇಲಾಖೆ ಕಚೇರಿಗಳು, ಹೊಸ ಹೊಸ ಕಟ್ಟಡಗಳು ನೀವು ನೋಡಿದಾಗ ಇದರಿಂದ ನಮ್ಮ ಪರಿಶ್ರಮ ಇದೆ. ಇವತ್ತು ಕೇವಲ ವೈದ್ಯಕೀಯ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಒಂದೇ ಅಲ್ಲ, ಮಂಚೇನಹಳ್ಳಿ ತಾಲೂಕು ಆಸ್ಪತ್ರೆ, ಮಹಿಳಾ ಆಸ್ಪತ್ರೆ, ಇವತ್ತು 4-5 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು, ಈಗ ಮತ್ತೆ ಸಂಸದನಾಗಿ ಆರೋಗ್ಯ ಮಂದಿರಗಳನ್ನ ತಂದಿದ್ದೀನಿ. 23 ಆರೋಗ್ಯ ಮಂದಿರಗಳು. ಒಂದೊಂದು ಆರೋಗ್ಯ ಮಂದಿರಕ್ಕೆ 65 ಲಕ್ಷ ರೂಪಾಯಿ. ಇದನ್ನು ಕೂಡ ತಂದಿದ್ವಿ. ಈಗ ಪೂಜೆಗಳು ಪ್ರಾರಂಭ ಮಾಡ್ತೀವಿ ತಿಂಗಳು. ಹೀಗೆ ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಮಹಿಳಾ ಸಬಲೀಕರಣಕ್ಕೆ, ಯುವಕರ ಕಲ್ಯಾಣಕ್ಕೆ
ಅನೇಕ ಕಾರ್ಯಕ್ರಮಗಳನ್ನ ಕೇವಲ ಇವತ್ತು ನಾನು ಚುನಾಯಿತ ಪ್ರತಿನಿಧಿಯಾಗಿ ಮಾತ್ರ ಮಾಡಿಲ್ಲ, ನಾನು ರಾಜಕಾರಣಕ್ಕೆ ಬರಕ್ಕಿನ್ನ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ. ಮತ್ತು ನಮ್ಮ ಸೇವೆ ನಿರಂತರವಾಗಿರ್ತದೆ. ಅದು ಏನು ಚುನಾಯಿತ ಪ್ರತಿನಿಧಿ ಆಗಿರಬಾರ್ದು ಅಂತ ಏನಿಲ್ಲ. ಅದು ನಾವಿರೋವರೆಗೂ ಕೂಡ ಈ ಒಂದು ಸೇವೆ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇದು ಹೊಸ ಕಾರ್ಯಕ್ರಮ, ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವೆಲ್ಲ ಬಹಳಷ್ಟು ವಿಚಾರ ಮಾಡಿದ್ಮೇಲೆ ವಿದ್ಯಾರ್ಥಿಗಳಿಗೆ ಈಗ ಬಸ್ ಪಾಸ್ ಫ್ರೀ ಇದೆ. ಆದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಶೈಕ್ಷಣಿಕ ಶುಲ್ಕ, ಮಾಸಿಕ ಶುಲ್ಕ ಇವತ್ತು ಜಾಸ್ತಿ ಆಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಶುಲ್ಕ ಜಾಸ್ತಿ ಆಗಿದೆ. ಹಾಗಾಗಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಆರ್ಥಿಕ ನೆರವನ್ನ ಸ್ಕಾಲರ್ಶಿಪ್ ಮೂಲಕ ಕೊಟ್ರೆ ಅವ್ರಿಗೆ ಹೆಚ್ಚು ಉಪಕಾರಿ ಆಗ್ತದೆ ಅಂತ ಕೆಲವು ಸ್ನೇಹಿತರುಗಳು ನನಗೆ ಸಲಹೆ ಮಾಡಿದಾಗ ನಮ್ಮ ಟ್ರಸ್ಟ್ ನಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಅವ್ರು ಸೇರಿರ್ಬೋದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಕೂಡ ಇದಕ್ಕೆ ಅರ್ಹರು. ಅವರು QR ಕೋಡ್ ಅನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 9,000ಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಬಂದಿದ್ದಾವೆ. 9,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. 20ನೇ ತಾರೀಕು ಕೊನೆ ದಿನಾಂಕ ಏನು ಅರ್ಜಿ ಸ್ವೀಕಾರ ಮಾಡಿ. ಸೊ ಇನ್ನೂ ಕೂಡ 4 ದಿವಸ ಇದೆ, 4 ದಿವಸ ಇದೆ. ಸೊ ಅದಾದ್ಮೇಲೆ ಅದನ್ನ ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳು ಯಾರೆಲ್ಲ ಈ ವಿಧಾನಸಭೆಯಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಅರ್ಹ ಫಲಾನುಭವಿಗಳು. ಮತ್ತು ಅವ್ರ ಮಾಹಿತಿಯನ್ನ ಸರಿಯಾಗಿ ಕೊಡ್ಬೇಕಷ್ಟೇ. ಅವ್ರ ಐಡಿಯನ್ನ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದರ ಐಡಿಯನ್ನ, ಮತ್ತು ಎಪಿಕ್ ಕಾರ್ಡ್, ವೋಟರ್ ಐಡಿಯನ್ನ, ಅವ್ರ ಫೋನ್ ನಂಬರು ದಾಖಲಿಸಿ, ಏನು ಅವರು ಮಾಹಿತಿ ಕೇಳಿದ್ದಾರೆ ಏನೆಲ್ಲ ಅದನ್ನ ಅವ್ರು ಕೊಟ್ರೆ ಅಷ್ಟು ಜನಕ್ಕೆ ಮಾಹಿತಿ ಹೋಗುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು ಇದೆ, ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನೇ ನಮ್ಮ CV ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟ್, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರೂ ಚೆಕ್ ರೂಪದಲ್ಲಿ ಅವ್ರಿಗೆ ಕೊಡುವಂಥದ್ದು ಆಗುತ್ತೆ. 5,000 ರೂಪಾಯಿ. ಫಸ್ಟ್ PUC, ಸೆಕೆಂಡ್ PUC, ಅಂಡರ್ ಗ್ರಾಜುಯೇಷನ್, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಇಯರ್, ಮತ್ತು ಪೋಸ್ಟ್ ಗ್ರಾಜುಯೇಷನ್. ಅವರು ಡಾಕ್ಟರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, PhD ಮಾಡ್ತಾ ಇರ್ಬೋದು, MSc ಮಾಡ್ತಾ ಇರ್ಬೋದು, MA ಮಾಡ್ತಾ ಇರ್ಬೋದು, LLB ಮಾಡ್ತಾ ಇರ್ಬೋದು. ಹೀಗೆ ಪೋಸ್ಟ್ ಗ್ರಾಜುಯೇಷನ್ ಆ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಇದಕ್ಕೆ ಅರ್ಹರಿದ್ದಾರೆ, ಅವರು ಕೂಡ ಮಾಡ್ಬೋದು. ಮತ್ತು ಅದಾದ್ಮೇಲೆ ರಘು ದೀಕ್ಷಿತ್ ಹೆಸರಾಂತ ಕಲಾವಿದರು, ಮತ್ತು ಇನ್ನೂ ಯಾರು ಬರ್ತಾರೆ, ಇನ್ನೂ ದೊಡ್ಡ ಆರ್ಟಿಸ್ಟ್. ಆ ಕಾರ್ಯಕ್ರಮ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾತ್ರಿ 7:30-8 ಗಂಟೆಯಿಂದ ಪ್ರಾರಂಭ ಆಗಿ ಸುಮಾರು 10-10:30ವರೆಗೂ ಕೂಡ ಈ ಕಾರ್ಯಕ್ರಮ ಅಲ್ಲಿ ಆಗುತ್ತೆ. ಹಾಗಾಗಿ ನಮ್ಮ ಮೂಲಕ ನಾನು ಮನವಿ ಮಾಡೋದು ಮಾಧ್ಯಮ ಸ್ನೇಹಿತರಿಗೆ, ಆದಷ್ಟು ಇನ್ನು ಯಾರ್ಯಾರು ಅರ್ಹ ಫಲಾನುಭವಿಗಳು ಇದ್ದಾರೆ ಅವರಿಗೆ ಮಾಹಿತಿಯನ್ನ ಕೊಡುವಂಥದ್ದು. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಾವು ಸ್ವಲ್ಪ ಹೆಚ್ಚು ಪ್ರಚಾರವನ್ನ ಕೊಡೋದ್ರ ಜೊತೆಗೆ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ಆಮಂತ್ರಣವನ್ನ ನಾನು ಈ ಮೂಲಕ ನೀಡ್ತೇನೆ. ಮತ್ತು ನಿಮಗೆ ಇನ್ವಿಟೇಷನ್ಸ್ ಅನ್ನ ಕೂಡ ಪರ್ಸನಲ್ ಆಗಿ ಕಳಿಸ್ಕೊಡುವಂಥದ್ದು ಕೂಡ ಆಗ್ತದೆ. ತಾವು ಕೂಡ ಎಲ್ಲ ಬರಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಹಾಗಾಗಿ ಮತ್ತೆ ನಾನು ಹೇಳುವಂಥದ್ದು,
ನನ್ನ ಸೇವೆ ಇದು ನಿರಂತರವಾಗಿ ಈ ಕ್ಷೇತ್ರದ ಮೇಲೆ ಈ ಮಣ್ಣಿನಲ್ಲಿ ಹುಟ್ಟಿರೋ ಒಂದು ಕಾರಣದಿಂದ ನನ್ನ ಉಸಿರಿರುವವರೆಗೂ ಕೂಡ ಇರುತ್ತೆ. ಇದು ರಾಜಕಾರಣಕ್ಕೆ, ಗೆಲುವು ಸೋಲಿಗೆ, ಅಥವಾ MLA, ಮಂತ್ರಿ ಅಥವಾ ಸಂಸತ್ ಸದಸ್ಯರು ಎಲ್ಲ ಯಾವುದು ಕೂಡ ಅಡ್ಡಿ ಬರೋದಿಲ್ಲ. ಇದು ಮೀರಿ ನನಗಿರ್ತಕ್ಕಂಥ ಒಂದು ಸಂಬಂಧ, ನನ್ನ ಕ್ಷೇತ್ರದ ಜೊತೆ ಇರ್ತಕ್ಕಂಥ ಸಂಬಂಧ ಅದು ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಭಗವಂತ ಯಾವಾಗ ನಮಗೆ ಆ ಭಗವಂತನ ಆಶೀರ್ವಾದ ಮತ್ತು ಶಕ್ತಿ ಇವೆರಡೂ ಕೊಟ್ಟಾಗ ಇನ್ನಷ್ಟು ಸೇವೆಯನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ಇವತ್ತು ಈ ಒಂದು ಅಳಿಲು ಸೇವೆಯನ್ನ ನನ್ನ ಯುವ ಸ್ನೇಹಿತರಿಗೆ, ಈ ಕ್ಷೇತ್ರದ ಯುವ ವಿದ್ಯಾರ್ಥಿ ಸ್ನೇಹಿತರಿಗೆ, ಸಹೋದರರಿಗೆ, ಸಹೋದರಿಯರಿಗೆ ಒಂದು ಈ ಸಹೋದರನ ಒಂದು ಸಣ್ಣ ಒಂದು ಉಡುಗೊರೆ ಅಂತಕ್ಕಂಥ ಒಂದು ನಿಮಗೆ ಒಂದು ಬೆನ್ನು ತಟ್ಟುವಂತ, ಒಂದು ಉತ್ತೇಜನ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ಇದನ್ನ ಸದ್ಬಳಕೆ ಮಾಡ್ಬೇಕು. ನೀವು ಒಬ್ಬ ವ್ಯಕ್ತಿ ಇವತ್ತು ನೀವು 5,000 ಯಾಕೆ 10ನೇ ಕ್ಲಾಸ್ ಪಾಸ್ ಆಗಿ ನೀವು ಬಂದಿರೋದಕ್ಕೆ ನಿಮ್ಗೆ ಸಿಗ್ತಾ ಇದೆ. ಹೀಗೆ ಮುಂದೆ ನಿಮಗೆ ನನ್ನಂತ ಅನೇಕ ವ್ಯಕ್ತಿಗಳು ಮುಂದೆ ಬರ್ಬೋದು, ಸಂಘ ಸಂಸ್ಥೆಗಳು ಮುಂದೆ ಬರ್ಬೋದು, ಹೆಸರಾಂತ ಕಂಪನಿಗಳು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ವಿದ್ಯಾವಂತರಾದ್ರೆ, ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರೆ ಅದು ನಿಮಗೆ ಮುಂದೆ ಬಹಳ ದೊಡ್ಡ ದಾರಿ ದೀಪ ಆಗ್ತದೆ ಮತ್ತು ಭವಿಷ್ಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತವ್ರು ಆಗ್ಬೇಕು ನಮ್ಮ ಈ ಭಾಗದ ಹುಡುಗರು.